ನಮಸ್ಕಾರ ಸ್ನೇಹಿತರೆ, ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂಡಿಯನ್ ಪಾಲಿಟಿ ವಿಧಾನದ ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡೋಣ. ಒಂದನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ರಾಜ್ಯ ಹಣಕಾಸು ಸಂಬಂಧವನ್ನು ನೋಡಿಕೊಳ್ಳುತ್ತದೆ? ಆಪ್ಷನ್ ಎ ಹಣಕಾಸು ಆಯೋಗ, ಆಪ್ಷನ್ ಬಿ ಸರ್ಕಾರಿ ಆಯೋಗ, ಆಪ್ಷನ್ ಸಿ ಹಣಕಾಸು ಸಚಿವಾಲಯ, ಆಪ್ಷನ್ ಡಿ ಯೋಜನಾ ಆಯೋಗ. ಇದರಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ ಎ ಹಣಕಾಸು ಆಯೋಗ. ಹಣಕಾಸು ಆಯೋಗದ ಕುರಿತು ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಹಣಕಾಸು ಆಯೋಗವು ಕೇಂದ್ರ ರಾಜ್ಯ ಹಣಕಾಸು ಸಂಬಂಧಗಳ ಕುರಿತು ಸಲಹೆ ನೀಡುವುದು ಪ್ರತಿ 5 ವರ್ಷಗಳಿಗೊಮ್ಮೆ ರಚಿಸಲಾಗುವುದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಇಲ್ಲಿವರೆಗೂ 15 ಆಯೋಗಗಳನ್ನು ತಮ್ಮ ವರದಿ ಸಲ್ಲಿಸಿವೆ. ಅಂದರೆ 15 ಆಯೋಗಗಳು ರಚನೆಗೊಂಡು ಅವುಗಳು ಸರ್ಕಾರಕ್ಕೆ ವರದಿಯು ಕೊಡು ಮತ್ತು ಸಂಸತ್ಗಳಿಗೆ ವರದಿಯನ್ನು ಸಬ್ಮಿಟ್ ಮಾಡಿದ್ದಾವೆ. ಹಣಕಾಸು ಆಯೋಗವು ಭಾರತದ ಸರ್ಕಾರದಿಂದ ನಿಯಂತ್ರಿಸಲ್ಪಡುವ ಸ್ವಾಯತ್ತ ಸಂಸ್ಥೆಯಾಗಿದೆ. 16ನೇ ಈಗೇನೆಂದರೆ 16ನೇ ಹಣಕಾಸು ಆಯೋಗವು ಕೂಡ ನೀತಿ ಆಯೋಗವನ್ನು ರಚನೆ ಮಾಡಲಾಗಿದ್ದು, ಆಯೋಗವು ಮಾಜಿ ಉಪಾಧ್ಯಕ್ಷರಾದ ಶ್ರೀ ಅರವಿಂದ್ ಪನಾಗೇರಿಯ ಅವರನ್ನು ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಎರಡನೇ ಪ್ರಶ್ನೆ, ಭಾರತದ ಹೊಸ ಅಧಿಪತ್ಯದ ಮೊದಲ ಗವರ್ನರ್ ಜನರಲ್ ಯಾರು? ಆಪ್ಷನ್ ಎ ಸಿ ಗೋಪಾಲಾಚಾರಿ, ಆಪ್ಷನ್ ಬಿ ಲಾರ್ಡ್ ಮೌಂಟ್ ಬ್ಯಾಟನ್, ಆಪ್ಷನ್ ಸಿ ಕ್ಲೈಮೆಟ್ ಅಟ್ಲೆ, ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಯಾವುದೆಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು. ಭಾರತ ಮತ್ತು ಪಾಕಿಸ್ತಾನ 14 ಮತ್ತು 15 ಆಗಸ್ಟ್ 1947 ರಾತ್ರಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡವು. ಲೂಯಿಸ್ ಮೌಂಟ್ ಬ್ಯಾಟನ್ ರವರು ಜೂನ್ 1948 ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೂರನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಜಾರಿಗೆ ತರುವ ನಿರ್ಣಯವನ್ನು ಯಾವ ದಿನಾಂಕದಂದು ಅಂಗೀಕರಿಸಲಾಗಿದೆ? ಆಪ್ಷನ್ ಎ 21 ಮಾರ್ಚ್ 1946, ಆಪ್ಷನ್ ಬಿ 22 ಜನವರಿ 1946, ಆಪ್ಷನ್ ಸಿ 20ನೇ ಫೆಬ್ರವರಿ 1947, ಆಪ್ಷನ್ ಡಿ 22ನೇ ಜನವರಿ 1947. ಇಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ ಡಿ 22 ಜನವರಿ 1942. ಜನವರಿ 22, 1947 ಭಾರತದ ಸಂವಿಧಾನ ನಿರ್ಣಯವನ್ನು ಸಂವಿಧಾನ ಸಭೆಯ ಸರ್ವಾನುಮತದಿಂದ ಅಂಗೀಕರಿಸಿತು. ಇದನ್ನು ಮೊದಲು ಜವಾಹರ್ಲಾಲ್ ನೆಹರು ಅವರು ಡಿಸೆಂಬರ್ 13, 1946 ಪ್ರಸ್ತುತಪಡಿಸಿದ್ದರು. ನಾಲ್ಕನೇ ಪ್ರಶ್ನೆ, ಪ್ರೆಸಿಡೆನ್ಸಿ ಕಾರ್ಪೊರೇಷನ್ಗಳು, ವಾಣಿಜ್ಯ ಮಂಡಳಿಗಳು, ವಿಶ್ವವಿದ್ಯಾಲಯಗಳು ಮತ್ತು ಜಮೀನ್ದಾರರಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಯಾವ ಕಾಯ್ದೆಯ ಮೂಲಕ ಒದಗಿಸಿದೆ? ಆಪ್ಷನ್ ಎ ಭಾರತೀಯ ಮಂಡಳಿ ಕಾಯ್ದೆ 1909, ಆಪ್ಷನ್ ಬಿ ಭಾರತ ಸರ್ಕಾರದ ಕಾಯ್ದೆ 1919, ಆಪ್ಷನ್ ಸಿ ಭಾರತ ಸರ್ಕಾರದ ಕಾಯ್ದೆ 1935, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ ಎ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909. 1909 ಭಾರತೀಯ ಕೌನ್ಸಿಲ್ಗಳ ಕಾಯ್ದೆಯು ಪ್ರೆಸಿಡೆಂಟ್, ಕಾರ್ಪೊರೇಷನ್, ಚೇಂಬರ್ ಆಫ್ ಕಾಮರ್ಸ್, ವಿಶ್ವವಿದ್ಯಾಲಯಗಳು ಮತ್ತು ಜಮೀನ್ದಾರರ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಒದಗಿಸಿವೆ. ಇದು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನು ಇಲ್ಲಿ ಒದಗಿಸಲಾಗುವುದು. ಅಂದರೆ ಈ ಕಾಯ್ದೆ ಅನ್ವಯ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನು ಮಾಡಲು ಅವಕಾಶ ನೀಡಿದೆ. 5ನೇ ಪ್ರಶ್ನೆ, ಆಡಳಿತಾತ್ಮಕ ಅನುಕೂಲತೆಯ ಆಧಾರದ ಮೇಲೆ ರಾಜ್ಯಗಳ ಮರುಸಂಘಟನೆ ಯಾವ ಸಮಿತಿಯ ಶಿಫಾರಸು ಮಾಡಿದೆ? ಆಪ್ಷನ್ ಎ JVP ಸಮಿತಿ, ಆಪ್ಷನ್ ಬಿ SK ಧಾರ್ ಸಮಿತಿ, ಆಪ್ಷನ್ ಸಿ ಫಜಲ್ ಅಲಿ ಆಯೋಗ, ಆಪ್ಷನ್ ಡಿ ಸರ್ಕಾರಿ ಆಯೋಗ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ SK ಧಾರ್ ಸಮಿತಿ. SK ಧಾರ್ ಆಯೋಗವು ಎಂದು ಕರೆಯಲ್ಪಡುವ ಭಾಷಾವಾರು ಪ್ರಾಂತ್ಯಗಳು ಆಯೋಗವನ್ನು ಭಾಷೆಯ ಆಧಾರದ ಮೇಲೆ ಅಲ್ಲ, ಆಡಳಿತಾತ್ಮಕ ಅನುಕೂಲತೆಯ ಆಧಾರದ ಮೇಲೆ ರಾಜ್ಯಗಳನ್ನು ಮರುಸಂಘಟನೆ ಶಿಫಾರಸು ಮಾಡಿತು. 6ನೇ ಪ್ರಶ್ನೆ,
ಯಾವ ತಿದ್ದುಪಡಿ ಕಾಯ್ದೆಗಳು ಮಂತ್ರಿಗಳ ಮಂಡಳಿ ಸಲಹೆಯನ್ನು ಅಧ್ಯಕ್ಷರ ಮೇಲೆ ಬಂಧಿಸುವಂತೆ ಮಾಡಿತು? ಆಪ್ಷನ್ ಎ 42ನೇ ತಿದ್ದುಪಡಿ ಮತ್ತು 44ನೇ, ಆಪ್ಷನ್ ಬಿ 44ನೇ ಮತ್ತು 46ನೇ, ಆಪ್ಷನ್ ಸಿ 46ನೇ ಮತ್ತು 48ನೇ, ಆಪ್ಷನ್ ಡಿ 49ನೇ ಮತ್ತು 50ನೇ. ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ ಎ 42ನೇ ಮತ್ತು 44ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಮತ್ತು 44ನೇ ತಿದ್ದುಪಡಿ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಗಳು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಪರಿಷತ್ತುಗಳ ಸಲಹೆಯನ್ನು ರಾಷ್ಟ್ರಪತಿಗಳಿಗೆ ಸಂಬಂಧಿಸುವಂತೆ ಮಾಡಿದೆ. ಇದಲ್ಲದೆ ಸಲಹೆಯ ಸ್ವರೂಪವನ್ನು ಯಾವುದೇ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಲಾಗುವುದಿല്ലെಂದು ತಿಳಿಸಲ್ಪಟ್ಟಿದೆ. 7ನೇ ಪ್ರಶ್ನೆ, ಕ್ಯಾಬಿನೆಟ್ ಸರ್ಕಾರದ ಕೇಂದ್ರ ನಿರ್ದೇಶನ ಸಾಧನವಾಗಿದೆ ಎಂದು ಯಾರು ಹೇಳಿದ್ದಾರೆ? ಆಪ್ಷನ್ ಎ ಗ್ಲಾಡ್ಸ್ಟೋನ್, ಆಪ್ಷನ್ ಬಿ ಬಾಕರ್, ಆಪ್ಷನ್ ಸಿ ಎಲ್.ಎಸ್. ಅಮೇರಿ, ಆಪ್ಷನ್ ಡಿ ಎಸ್.ಐ.ಆರ್. ಜೆನ್ನಿಂಗ್ಸ್. ಸರಿಯಾದ ಉತ್ತರ ಸಿ ಎಲ್.ಎಸ್. ಅಮೇರಿ. ಕ್ಯಾಬಿನೆಟ್ ಸರ್ಕಾರ ಕೇಂದ್ರ ನಿರ್ದೇಶಿತ ಸಾಧನವಾಗಿದೆ ಎಂದು ಎಲ್.ಎಸ್. ಅಮೇರಿ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಬ್ರಿಟಿಷ್ ರಾಜಕಾರಣಿಯಾಗಿದ್ದರು. 1940ರಲ್ಲಿ ನೆವಿಲ್ಲಿ ಚಂಬರ್ಲೇನ್ ಸರ್ಕಾರದ ಪತನವನ್ನು ತರುವಲ್ಲಿ ಅವರ ಪಾತ್ರವು ಪ್ರಮುಖವಾಗಿದೆ ಎಂದು ನಾವು ನೆನಪಿಸಿಕೊಳ್ಳಬಹುದು ಈ ಸಂದರ್ಭದಲ್ಲಿ. 8ನೇ ಪ್ರಶ್ನೆ, ಕೆಳಗಿನವರು ಯಾರು ಲೋಕಸಭೆಯ ಮೊದಲ ಸ್ಪೀಕರ್ ಆಗಿದ್ದರು? ಆಪ್ಷನ್ ಎ ವಿ ಗಿರಿ, ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಬಿ.ಡಿ. ಜತ್ತಿ, ಆಪ್ಷನ್ ಡಿ ಜಿ.ವಿ. ಮಾಳ್ವಾಕರ್. ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ ಜಿ.ವಿ. ಮಾಳ್ವಾಕರ್. ಜಿ.ವಿ. ಮಾಳ್ವಾಕರ್ ಅವರು ಲೋಕಸಭೆಯ ಮೊದಲ ಸ್ಪೀಕರ್. ಅವರು ದಾದಾ ಸಾಹೇಬ್ ಎಂದು ಜನಪ್ರಿಯರಾಗಿದ್ದರು. ಅವರು ಕಾರ್ಯಕರ್ತರಾಗಿದ್ದರು. ಕೇಂದ್ರ ವಿಧಾನಸಭೆಯ ಅಧ್ಯಕ್ಷರು, ನಂತರ ಸಂವಿಧಾನದ ಸಭೆಯ ಸ್ಪೀಕರ್ ಮತ್ತು ನಂತರ ಲೋಕಸಭೆ ಸ್ಪೀಕರ್ ಕೂಡ ಇವರು ಸ್ಪೀಕರ್ ಆಗಿ ಕಾರ್ಯ ಕೂಡ ನಿರ್ವಹಿಸಿದ್ದಾರೆ. 9ನೇ ಪ್ರಶ್ನೆ, ಭಾರತದ ಗೆಜೆಟ್ನ ಮಸೂದೆಯಲ್ಲಿ ಯಾವ ಹಂತದ ಚರ್ಚೆಯನ್ನು ಪ್ರಕಟಿಸಲಾಗುತ್ತದೆ? ಆಪ್ಷನ್ ಎ ಮೊದಲ ಓದುವಿಕೆ, ಆಪ್ಷನ್ ಬಿ 2ನೇ ಬಾರಿಗೆ ಓದುವಿಕೆ, ಆಪ್ಷನ್ ಸಿ 3ನೇ ಓದುವಿಕೆ, ಆಪ್ಷನ್ ಡಿ ಮಸೂದೆ ಕಾಯ್ದೆ ಆದಾಗ. ಸರಿಯಾದ ಉತ್ತರ ಆಪ್ಷನ್ ಎ ಮೊದಲ ಓದುವಿಕೆಯಲ್ಲಿ. ಮೊದಲ ಓದುವಿಕೆ ಮಸೂದೆ ಪರಿಚಯವನ್ನು ಮತ್ತು ಭಾರತದ ಗೆಜೆಟ್ನಲ್ಲಿ ಅದನ್ನು ಪ್ರಕಟಣೆ ರೂಪಿಸುತ್ತದೆ. ಸಂವಿಧಾನವನ್ನು ಪರಿಚಯಿಸುವ ಮೊದಲ ಗೆಜೆಟ್ನಲ್ಲಿ ಪ್ರಕಟಿಸಿದರೆ ಸಂವಿಧಾನವನ್ನು ಮಂಡಿಸಲು ಸದನಕ್ಕೆ ರಜೆ ಅಗತ್ಯವಿല്ലെಂದು ಪ್ರಸ್ತುತಪಡಿಸುತ್ತದೆ. 10ನೇ ಪ್ರಶ್ನೆ, ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದಾಗ ಕಾನೂನು ರೂಪಿಸಲು ಯಾರಿಗೆ ಅಧಿಕಾರ ಸಿಗುತ್ತದೆ? ಆಪ್ಷನ್ ಎ ರಾಜ್ಯಪಾಲರು, ಆಪ್ಷನ್ ಬಿ ರಾಷ್ಟ್ರಪತಿಗಳು ಅಥವಾ ಅಧ್ಯಕ್ಷರು, ಆಪ್ಷನ್ ಸಿ ಪ್ರಧಾನಮಂತ್ರಿಗಳು, ಆಪ್ಷನ್ ಡಿ ಸಂಸತ್ಗೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಡಿ ಸಂಸತ್ಗೆ. ರಾಷ್ಟ್ರಪತಿ ಆಡಳಿತ ಹೇರಿದಾಗ ಆಯಾ ರಾಜ್ಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ವಿಷಯಗಳನ್ನು ಸಂಬಂಧಿಸಿದ ಕಾನೂನುಗಳನ್ನು ಮಾಡಲು ಸಂಸತ್ತು ಅಧಿಕಾರವನ್ನು ಪಡೆಯುತ್ತದೆ. ಹಾಗೆ ಮಾಡಿದ ಕಾನೂನು ರಾಷ್ಟ್ರಪತಿ ಆಳ್ವಿಕೆಯ ನಂತರ ಕಾರ್ಯನಿರ್ವಹಿಸುತ್ತವೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.